ಏನಕ್ಕೆ ಬಂದದು? ಕನ್ನಡಿಗರ ಮೇಲೆ ಆಗ್ತಾ ಇರೋದು ಕನ್ನಡಿಗರ ಮೇಲೆ ಆಗಿದ್ದಕ್ಕೆ ಇಲ್ಲಿ ಬಂದ್ ಮಾಡಿ ಕೂತ್ಕೊಂಡ್ಬಿಟ್ರೆ ಏನಾಗ್ಬಿಡತ್ತೆ? ನಮ್ಮ ಗಾಯದ ಮೇಲೆ ನಾವೇ ಬರೀ ಹೇಳ್ಕೊಂಡು ಈ ಸೋಕಾಲ್ಡ್ ಹೋರಾಟಗಾರರಿಗೆ ಯಾರ್ಯಾರು ಇವತ್ತು ಬಂದು ಕಾಲ್ ಕೊಟ್ಟಿದ್ದೀರಿ, ಏನೇನು ಕಡ್ದು ಕೊಮಟೆ ಹಾಕಿದ್ದೀರಿ ಎಲ್ಲರೂ? ಈಗ 3 ದಿನದಿಂದ ವಾರದಿಂದ ನಡೀತಾ ಇತ್ತಲ್ಲ ಅಲ್ಲಿ ಬೆಳಗಾಮಲ್ಲಿ, ಇದಕ್ಕಿದಂತೆ ಬಂದ ಹೋಟ್ಲಲ್ಲಿ ಕೂತ್ಕೊಂಡ ಮೀಟಿಂಗ್ ಮಾಡ್ದ, ಅನೌನ್ಸ್ ಮಾಡ್ದ, ಹೋದ. ನಿಮ್ಗೇನು ಬೇರೆ ಕೆಲಸವಿಲ್ವಾ? ಏನ್ರಿ ಇದು ನಾನ್ ಸೆನ್ಸ್ ಇದೆ? ಫೈಟ್ ಮಾಡಿರಿ ಬೆಳಗಾಮಲ್ಲಿ, ಒಳ್ಳೆ ಕತೆ ಐತೆ ಅವ್ರದ್ದು. ಮಾತೆತ್ತಿದ್ರೆ ಬಂದಂತೆ ಫೈಟ್ ಮಾಡಿ. ಯಾವನ್ ಬೇಡ ಅಂದಿರೋನು ನಿಮ್ಮನ್ನ? ಎಲ್ಲದಕ್ಕೂ ಬಂದೇ ಸೊಲ್ಯೂಷನ್. ಬಂದಿದ್ ನಾಟ್ ಎ ಸೊಲ್ಯೂಷನ್. ಇದಕ್ಕೆ ಬಂದಿದ್ದು ಆಗಬೇಕಾದ್ರೆ ನಮಗೆ ಸಮಸ್ಯೆ ಇಲ್ಲಿ. ಅವ್ರಿಗೇನಾಗುತ್ತೆ? ಮಹಾರಾಷ್ಟ್ರ ಆ ಪೋಖ್ರಿಗಳು ಆಯ್ತಪ್ಪ, 22ನೇ ತಾರೀಕು ರಾಜ್ಯದಲ್ಲಿ ಒಂದು ಮರದಲ್ಲಿ ಎಲೆನೂ ಅಳ್ಳಾಡ್ದಂಗೆ ಮಾಡ್ಬಿಡೋಣ. ಸ್ತಬ್ಧ, ನೀವು ಹೇಳ್ತಿರಲ್ಲ ಸ್ತಬ್ಧ ಅಂತಿರಲ್ಲಪ್ಪ, ಸ್ತಬ್ಧ ಮಾಡ್ಬಿಡೋಣಪ್ಪ. ಅದಾದ ಮೇಲೆ ಮಹಾರಾಷ್ಟ್ರಲ್ಲಿ ಏನೂ ಆಗಬಾರ್ದಂಗಾರೆ. ಜವಾಬ್ದಾರಿ ನೀವು ತಗೋಬೇಕು, ಇವ್ರನ್ನೇ ಹಿಡ್ಕೋಬೇಕು, ನೀವು ತಗೋಬೇಕಂಗಾರೆ. ಬಂದೊಪ್ಪಂತೆಲ್ಲ ನಿಲ್ಲಿಸಿ ಸುಮ್ಮನೆ ಮಾಡಿಗಿಡಕ್ಕೆ ಹೋಗಬೇಡಿ. ಅದನ್ನೆಲ್ಲ ಹೋರಾಟದ ಹೊಸ ಮಾರ್ಗಗಳೇನಾದ್ರು ಹುಡುಕಿ. ಯಾವ್ಯಾವ ಜನಪ್ರತಿನಿಧಿಗಳು ಇದಕ್ಕೆ ಸ್ಪಂದಿಸಲಿಲ್ಲ ಅವ್ರ ಮನೆ ಮುಂದೆ ಮಾಡ್ರಪ್ಪ. ಬೆಳಗಾವಿಯವರು ಒಬ್ರು ಇಲ್ಲಿ ಬಂದು ನಮ್ಮ ಮುಂದೆ ಕಿನ್ರಿ ತಮಟೆ ಬಾರಿಸಿದ್ರೆ ನೋ ಇದಾಗದೇ ಇರೋ ಕೆಲಸ ಇದು. ಇದು ಮಾರ್ಚ್ ಪೀರಿಯಡಲ್ಲಿ ಎಕ್ಸಾಮ್ಸು ಎಲ್ಲ ನಡೀತಾ ಇರುತ್ತವೆ. ಮತ್ತೊಂದು ಅದೊಂದೇ ಅಲ್ಲ, ಎಕ್ಸಾಮ್ ಇದ್ರೂ ಸರಿ ಇಲ್ದಿದ್ರೂ ಸರಿ. ಫಾರ್ ವಾಟ್? ಯಾತಕ್ಕೆ?